ಈ ವೆಸ್ಟರ್ನ್ ಫುಡ್ ಇರ್ಬೋದು, ಬಿರಿಯಾನಿ ಗಿರಿಯಾನಿ ಇವೆಲ್ಲ ಮಾಮೂಲಿನಿಂದ ನಮ್ಗೆ ಗೊತ್ತಿರೋ, ಸೊ ಹಾಗಾಗಿ ಅದನ್ನೆಲ್ಲ ಅವರೇ ತೊಗೊಂಬರ್ತಿದ್ದು ಮನೆಗೆ. ಆಮೇಲೆ ನಮಗೆ ಟೆಂಟ್ ಅಂದ್ರೆ ಏನು, ಈ ಔಟ್ಡೋರ್ ಕ್ಯಾಂಪಿಂಗ್ ಅಂದ್ರೆ ಇದೆಲ್ಲ ಹೇಳ್ಕೊಟ್ಟಿದ್ದೆ ಮಾಮ ನಮಗೆ. ಅಪ್ಪು ರಿಲೀಸ್ ಆಗಿದೆ, ಸೊ ಆ ಮೂವಿ ನೋಡಿದಾಗ ಆ ಮೂವಿ ಟೈಮಲ್ಲಿ ನಡೆದಂಥ ಒಂದು ಘಟನೆಗಳು, ಸನ್ನಿವೇಶಗಳೆಲ್ಲ ಜ್ಞಾಪಕ ಬರುತ್ತೆ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಮಾಮ ಅವಾಗಿಂದನೂ ಎಲ್ಲರೂ ಹೇಳೋ ಹಾಗೇನೆ ಸಿಂಪಲ್ಲು, ಎಲ್ಲರೂ ಮಾತು ಕೇಳೋದಿರ್ಬೋದು, ಸ್ಪಂದಿಸೋದಿರ್ಬೋದು, ಈಸಿ ಟು ಅಪ್ರೋಚ್. ಅವರು ಹೆಂಗಿದ್ರು ಎಲ್ಲಿದ್ರು ಯಾವತ್ತಿದ್ರು ಅವ್ರು ಕಿಂಗೆ. ನನಗೆ ಯಾವತ್ತಿದ್ರು ಅವರು ಕಿಂಗ್ ಥರನೇ ನನಗೆ. ಅವ್ರ ಸಿನಿಮಾಗಳು ನೋಡಿ ಬೆಳೆದಿದ್ದೀವಿ, ಇನ್ನೂ ನೋಡ್ಕೊಂಡು ಬೆಳಿತಾನೆ ಇರ್ತೀವಿ. ನೀವು ನೋಡಿದ್ರೆ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬ. ಸೊ ಇವತ್ತು ನನ್ನ ಜೊತೆ ಧೀರೇನ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಹಾಯ್ ಧೀರೇನ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಅಭಿಮಾನಿಗಳಂತೂ ಜಾತ್ರೆ ಮಾಡ್ತಿದ್ದಾರೆ, ಹಬ್ಬ ಮಾಡ್ತಿದ್ದಾರೆ. ಸೊ ಈ ಅಭಿಮಾನಿಗಳ ಅಭಿಮಾನ ನೋಡಿದ್ರೆ ಏನು ಅನಿಸ್ತಾ ಇದೆ? ಭಾಳ ಖುಷಿ ಆಗುತ್ತೆ. ಮಾಮನಿಗೆ ಮೊದಲನೇದಾಗಿ ಮಾಮನಿಗೆ 50ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಅಪ್ಪ ಮಾಮ. ಅವ್ರದ್ದೇ ಬೇರೆ ಬೇರೆ ಪ್ಲ್ಯಾನ್ಗಳಿರೋದು. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ಸಮಾರಂಭ ಅಂತ ಪ್ಲ್ಯಾನ್ ಮಾಡಿದ್ವಿ, ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಸು, ಹಲವಾರು ಗಣ್ಯರು ಬರಬೇಕಿತ್ತು ಅಂತೆಲ್ಲ ಪ್ಲ್ಯಾನ್ಗಳಿತ್ತು. ಬಟ್ ಓಕೆ, ಮಾಮನಿಗೆ 50 ವರ್ಷ ತುಂಬಿದೆ. ಎಷ್ಟೇ ವರ್ಷಗಳಾದರೂ ಅವ್ರು ಯಾವತ್ತೂ ನಮ್ಮ ಜೊತೆನೇ ಇರ್ತಾರೆ ಅನ್ನೋ ಒಂದು ಫೀಲಿಂಗಲ್ಲಿ ಇರ್ತೀವಿ. ಅಪ್ಪು ರಿಲೀಸ್ ಆಗಿದೆ, ಸೊ ಆ ಮೂವಿ ನೋಡಿದಾಗ ಆ ಮೂವಿ ಟೈಮಲ್ಲಿ ನಡೆದಂಥ ಒಂದು ಘಟನೆಗಳು, ಸನ್ನಿವೇಶಗಳೆಲ್ಲ ಜ್ಞಾಪಕ ಬರುತ್ತೆ. ಸೊ ಅದೆಲ್ಲ ಮತ್ತೆ ರಿಮೆಂಬರ್ ಮಾಡಿದಾಗ ಖುಷಿ ಆಗುತ್ತೆ. ಯಾಕಂದರೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕಲ್ಲ, ರಿಲೀವ್ ಮಾಡ್ಬೋದು ಅಷ್ಟೇ. ಸೊ ಅದು ಖುಷಿ ಆಗುತ್ತೆ ನಮಗೆ ಅಷ್ಟೇ. ಈಗ ಅಪ್ಪು ಸಮಾಧಿ ಅಂತ ಬಂದಾಗ ಜನ ಅಪ್ಪು ಸಮಾಧಿ ಅಂತ ಬರ್ತಾ ಇಲ್ಲ, ಅಪ್ಪು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಬರ್ತಾ ಇದ್ದಾರೆ. ಸೊ ಹಾಗೆಲ್ಲ ಹೇಳ್ತಿದ್ದಂಗೆ ಸೊ ನೀವು ಬೆಳೆದಿರ್ತೀರ. ಸೊ ಆ ಒಂದು ಬೆಳವಣಿಗೆ, ಅಪ್ಪು ಸರ್ ಬೆಳವಣಿಗೆ ನೋಡಿರ್ತೀರ, ಹೆಂಗೆ ಆಗುತ್ತೆ ಅಂತ. ಜನಗಳು ಈ ರೀತಿಯಾಗೆಲ್ಲ ಮಾತಾಡಬೇಕಾದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ, ಯಾಕಂದರೆ ಮಾಮ ಅವಾಗಿಂದನೂ ಅವ್ರು ಎಲ್ಲರೂ ಹೇಳೋ ಹಾಗೇನೆ ಸಿಂಪಲ್ಲು, ಎಲ್ಲರೂ ಮಾತು ಕೇಳೋದಿರ್ಬೋದು, ಸ್ಪಂದಿಸೋದಿರ್ಬೋದು, ಈಸಿ ಟು ಅಪ್ರೋಚ್. ಅವರು ಸಿಂಪಲ್ ಸೂಪರ್ ಸ್ಟಾರ್ ಥರ ಅವರು. ಸೊ ಹಾಗಾಗಿ ಎಲ್ಲರೂ ಅವ್ರ ಮಾಮನ ಬಗ್ಗೆ ಮಾತಾಡೋದು ನಮ್ಗೆ ಹೆಮ್ಮೆ ಆಗುತ್ತೆ ಅಷ್ಟೇ. ಅವ್ರ ನೆವಿಯಾಗಿ ನಾವು ಇರೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಅಷ್ಟೇ. ಅವ್ರ ಜೊತೆ ಒಂದು ಚೈಲ್ಡ್ಹುಡ್ ಮೆಮೊರಿ ಇವತ್ತಿಗೂ ನೆನ್ಪು ಮಾಡ್ಕೋತೀನಿ ಅಂತಂದರೆ ಯಾವುದು? ಅಯ್ಯೋ ಭಯಂಕರ ಇದೆ. ನೀವು ಹಿಂಗೆ ಕೇಳ್ಬಿಟ್ರೆ ಒಂದು ಹೇಳೋಕ್ಕಲ್ಲ, ತುಂಬ ಇದೆ. ನಮ್ಮನ್ನ ಬ್ಯಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಕರ್ಕೊಂಡು ಹೋಗೋರು ಮಾಮ. ಸೊ ಅಲ್ಲೇ ಮನೆ ಪಕ್ಕನೇ ಇತ್ತು, ಸೊ ಕಾವೇರಿ ಥಿಯೇಟ್ರ್ ಆಪೋಸಿಟ್. ಸೊ ಅಲ್ಲಿ ಕರ್ಕೊಂಡು ಹೋಗೋರು ಐಸ್ ಕ್ರೀಮ್ ರಾತ್ರಿ ಹೊತ್ತು. ನಮ್ಮಲ್ಲಿ ಬೀಡ, ಒಂದ್ಸತಿ ಬೀಡ ಬೇಕು ಅಂತ ಬೀಡ ಕರ್ಕೊಂಡು ಹೋಗಿದ್ದಿರ್ಬೋದು. ಆಮೇಲೆ ಒಳ್ಳೆ ನಾನ್ ವೆಜ್ ಊಟ ಅಂತ ಮಾಮೂಲಿ ಭಾರಿ ಇಷ್ಟ. ಸೊ ಮನೆಗೆ ಒಂದ್ಸತಿ ತೊಗೊಂಬಂದ್ಬಿಡೋರು. ಈ ವೆಸ್ಟರ್ನ್ ಫುಡ್ ಇರ್ಬೋದು, ಬಿರಿಯಾನಿ ಗಿರಿಯಾನಿ ಇವೆಲ್ಲ ಮಾಮನಿಂದ ನಮ್ಗೆ ಗೊತ್ತಿರೋ, ಸೊ ಹಾಗಾಗಿ ಅದನ್ನೆಲ್ಲ ಅವರೇ ತೊಗೊಂಬರ್ತಾಯಿತ್ತು ಮನೆಗೆ. ಆಮೇಲೆ ಮೂವೀಸು ಎಲ್ಲ, ಸೊ ತುಂಬ ಇದೆ ಮಾಮನ ಜೊತೆ ಆ ಥರ. ಆಮೇಲೆ ನಮಗೆ ಟೆಂಟ್ ಅಂದರೆ ಏನು, ಈ ಔಟ್ಡೋರ್ ಕ್ಯಾಂಪಿಂಗ್ ಅಂದರೆ ಇದೆಲ್ಲ ಹೇಳ್ಕೊಟ್ಟಿದ್ದೆ ಮಾಮ ನಮಗೆ. ಸೊ ಹಾಗಾಗಿ ಈ ಥರ ನೀವು ಕೇಳ್ತಾ ಇದೆ, ಇನ್ನೂ ಬರ್ತಾನೆ ಇರ್ತೀವಿ, ಇಷ್ಟೊಂದು ಬರ್ತಾನೆ ಇರ್ತೀವಿ. ಸೊ ಹಾಗಾಗಿ 50ನೇ ವರ್ಷದ ಹುಟ್ಟುಹಬ್ಬ. 50 ವರ್ಷ ಆಯ್ತಾ ಅಂತಂದರೆ ಯಾರೂ ನಂಬ್ತಾ ಇಲ್ಲ, ಇಷ್ಟು ಬೇಗ 50 ವರ್ಷನ ಅಂತ. ಸೊ ಈ ಒಂದು 50ನೇ ವರ್ಷದ ಹುಟ್ಟುಹಬ್ಬ, ಸೊ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಯಾವ ಥರ ವಿಶ್ ಮಾಡ್ತೀವಿ? ಹ್ಯಾಪಿ ಬರ್ಡೇ ಟು ಮೈ ಅಪ್ಪು ಮಾಮ. ಅವ್ರು ಹೆಂಗಿದ್ರು ಎಲ್ಲಿದ್ರು ಯಾವತ್ತಿದ್ರು ಅವ್ರು ಕಿಂಗೆ. ನನಗೆ ಯಾವತ್ತಿದ್ರು ಅವರು ಕಿಂಗ್ ಥರನೇ ನನಗೆ. ಅವ್ರ ಸಿನಿಮಾಗಳು ನೋಡಿ ಬೆಳೆದಿದ್ದೀವಿ, ಇನ್ನೂ ನೋಡ್ಕೊಂಡು ಬೆಳಿತಾನೆ ಇರ್ತೀವಿ. ಅವ್ರ ಹೆಸರನ್ನ ಮುಂದೆ ತೊಗೊಂಡು ಹೋಗೋಂತ ನಮ್ಮ ಕೈಲಿ ಯಾರ ಕೈಲೂ ಆಗಲ್ಲ. ಬಟ್